ಫ್ರೆಂಡ್ಸ್, ಮುಖದಲ್ಲಿ ಎಷ್ಟೇ ಕಪ್ಪು ಕಲೆಗಳಾಗಿರಲಿ, ಮುಖ ಡಲ್ ಆಗಿರಲಿ, ಪಿಗ್ಮೆಂಟೇಷನ್ ಆಗಿರಲಿ, ಎಷ್ಟೇ ಹಳೆಯ ಬಂಗಾಗಿದ್ರು ಇಲ್ಲ ಮುಖದಲ್ಲಿ ರಿಂಕಲ್ಸ್ ಆಗಿ ಮುಖ ಒಂಥರ ಚುಕ್ಕಿ ಚುಕ್ಕಿ ಆಗಿದ್ರು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ, ನಿಮ್ಮ ಮುಖ ಪಳ ಹೊಳೆಯುತ್ತೆ. ನಾನು ನಿಮಗೆ ಲೈವ್ ಆಗಿ ನಾನು ಹೇಗೆ ಫೇಶಿಯಲ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ತುಂಬ ಜನ ನನ್ನ ವೀಡಿಯೋಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಗಳು ಫ್ರೀಯಾಗಿ ನಿಮಗೆ ಫಸ್ಟ್ ತಲುಪುತ್ತೆ. ಹಾಗಾದರೆ ಬನ್ನಿ, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಸೂಪರ್ ಆಗಿರುವಂಥ ಒಂದು ಫೇಶಿಯಲನ್ನು ಮಾಡಲಿಕ್ಕೆ ಫಸ್ಟ್ ನಾನೊಂದು ಕ್ರೀಮನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಹೋಮ್ ಮೇಡ್ ಕ್ರೀಮ್ ಅಂತ ಹೇಳ್ಬೋದು. ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ, ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಫೇರ್ ಆ್ಯಂಡ್ ಲವ್ಲಿ ತೊಗೊಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇದಕ್ಕೆ ನಾವು ಹಸಿ ಹಾಲನ್ನು ತೊಗೊಳ್ಳೋಣ. ನೀವು ಪಾಕೆಟ್ ಹಾಲಾಗಿದ್ರೂ ಕೂಡ ಅದನ್ನು ಕಾಸಬಾರ್ದು. ಫ್ರೆಶ್ ಆದಂಥ ಹಾಲನ್ನು ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಫೇರ್ ಆ್ಯಂಡ್ ಲವ್ಲಿ ಮತ್ತು ಹಸಿ ಹಾಲನ್ನು ತೊಗೊಂಡಿದ್ದೀವಲ್ಲ, ಇದೆರಡೂ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ನೋಡಿ, ಹಾಲು ಕೂಡ ನಮ್ಮ ಮುಖದಲ್ಲಿರುವಂಥ ಕೊಳೆಯನ್ನು ತೆಗಿಲಿಕ್ಕೆ, ಪಿಗ್ಮೆಂಟೇಷನ್ ಇದ್ದರೆ ಬಂಗಿದ್ರೆ ಅದನ್ನು ಲೈಟ್ ಮಾಡಲಿಕ್ಕೆ ಮತ್ತು ರಿಂಕಲ್ಸನ್ನು ರಿಮೂವ್ ಮಾಡಲಿಕ್ಕೆ ಕೂಡ ಹಾಲು ತುಂಬಾ ಒಳ್ಳೆಯದು. ಫೇರ್ ಆ್ಯಂಡ್ ಲವ್ಲಿಲೂ ಕೂಡ ಅದ್ಭುತವಾದಂಥ ಅಂಶವನ್ನು ಹಾಕಿರ್ತಾರೆ. ಯಾಕಂದರೆ 100 ವರ್ಷಗಳಿಂದ ನಾವು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ಕೊಂಡು ಬಂದಿದ್ದೀವಲ್ವ. ಇದಕ್ಕೆ ನಾವಿವಾಗ ಒಂದು 10 ಹನಿ ಆಗುವಷ್ಟು ಲಿಂಬೆಹಣ್ಣನ್ನು ಸೇರಿಸೋಣ. ಯಾರಿಗೆ ಲಿಂಬೆಹಣ್ಣು ಅಲರ್ಜಿ ಅನಿಸ್ತಾ ಇದ್ದರೆ ಇದಕ್ಕೆ ಟೊಮೊಟೊ ಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಲಿಂಬೆಹಣ್ಣು ಸೂಟ್ ಆಗುತ್ತೆ, ಅದಕ್ಕೆ ನಾನು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಈ ರೆಮಿಡಿ ಮಾಡಲಿಕ್ಕೆ ತುಂಬಾ ಕಡಿಮೆ ಸಮಯ ಸಾಕು. ಅದಕ್ಕೆ ನಾನು ಫಾಸ್ಟಾಗಿ ನಿಮಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಒಂದು ಪೂಜೆ ಇದೆ, ಹಾಗಾಗಿ ನಾನು ರೆಡಿ ಆಗಬೇಕಾಗಿದೆ. ನಮ್ಮ ರಿಲೇಷನ್ಸ್ ಎಲ್ಲ ಬರ್ತಾರೆ, ಹಾಗಾಗಿ ನನಗೆ ಟೈಮ್ ಕೂಡ ಇಲ್ಲ. ಹಾಗಾಗಿ ನಾನು ಹೇಗೆ ಫೇಶಿಯಲ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಹಾಕಿದಂಥ 3 ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸಪ್ ಆಗಿದೆ. ಇವಾಗ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು. ತುಂಬಾ ಸೂಪರ್ ಆಗಿರುವ ಇಂಗ್ರೀಡಿಯೆಂಟ್ಸ್, ಇಮ್ಮಿಡಿಯೇಟ್ ನಮಗೆ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅದೇ ಯಾವುದಂದರೆ ಸ್ಫಟಿಕ ಅಂತ ಹೇಳ್ತೀವಿ. ಇದನ್ನು ಇಂಗ್ಲೀಷಲ್ಲಿ ಆಲಮ್ ಸ್ಟೋನ್ ಅಂತಾರೆ, ಇಂಗ್ಲೀಷಲ್ಲಿ ಫಿಟ್ಕರಿ ಅಂತಾರೆ. ಇದನ್ನು ನಾವು ಸಾಧಾರಣವಾಗಿ ಬಾವಿಯ ನೀರನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದಂತೂ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಹಲ್ಲು ನೋವಿಗೂ ಇದು ಬರುತ್ತೆ, ಮತ್ತು ಸ್ಕಿನ್ನಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಹಾಗಾಗಿ ನೀವು ಬೇಕಾದರೆ ಇದನ್ನು ನೀವು ಒಂದು ಸಲ ಗೂಗಲ್ ಸರ್ಚ್ ಮಾಡಿ ನೋಡಿ. ಇದರ ವಿಶೇಷ ಗುಣಗಳು, ಔಷಧಿ ಗುಣಗಳು ಗೊತ್ತಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಪ್ರಮಾಣದ ಸ್ಫಟಿಕವನ್ನು ತೊಗೊಂಡಿದ್ದೀನಿ. ನಾವೆಲ್ಲ ಪಟಿಕ ಅಂತೀವಿ, ಬಟ್ ತುಂಬ ಜನ ನಾನು ಕೆಲವೊಂದು ವೀಡಿಯೋಗಳು ಮಾಡಿದಾಗ ಮೇಡಮ್ ಪಟಿಕ ಅಲ್ಲ ಸ್ಫಟಿಕ ಅಂತ ಹೇಳ್ತಾರಾ. ಹಾಗಾಗಿ ಇವತ್ತಿನಿಂದ ನಾನು ಸ್ಫಟಿಕ ಅಂತ ಹೇಳ್ತಾ ಇದ್ದೀನಿ ನೋಡಿ. ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನೈಸ್ ಆಗಿರುವಂಥ ಪೌಡರ್ ನನಗೆ ಬೇಕು. ಹಾಗಾಗಿ ನೋಡಿ, ಈ ಥರ ನಾನು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಟಿಕ ಎಷ್ಟು ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಅಂದರೆ, ಯಾವುದೇ ರೀತಿಯ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸೆಲ್ಸ್ ಇದ್ದರೂ ಕೂಡ ಅದನ್ನು ರಿಮೂವ್ ಮಾಡುತ್ತೆ. ಮತ್ತು ಯಾವುದೇ ರೀತಿಯ ಸ್ಕ್ರ್ಯಾಚಸ್ ಆಗಿದ್ರೂ ಕೂಡ ಅದನ್ನೆಲ್ಲ ಹೀಲ್ ಮಾಡಿ ನಮ್ಮ ಸ್ಕಿನ್ ರೆಜ್ಯುನೇಟ್ ಆಗಲಿಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನೋಡಿ, ಇಲ್ಲಿ ನಾನು ಒಂದು 2 ಚಿಟಿಕೆ ಆಗುವಷ್ಟು ಪಟಿಕವನ್ನು ತೊಗೊಳ್ತಾ ಇದ್ದೀನಿ ನೋಡಿ. ಜಾಸ್ತಿ ತೊಗೊಂಡ್ಬಿಡಿ, 2 ಚಿಟಿಕೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಅಷ್ಟಾದರೆ ಸಾಕು. ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮತ್ತು ಇದನ್ನು ನಾವು ಸ್ಟರ್ ಮಾಡಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಆಶ್ಚರ್ಯ ಆಗುತ್ತೆ, ಸ್ವಲ್ಪ ಹಾಲು ಮತ್ತು ಇದು ಒಡೆದಂಗೆ ಅನಿಸುತ್ತೆ ನೋಡಿ. ಯಾಕಂದರೆ ಇಲ್ಲಿ ನಾವು ಪಟಿಕ ಹಾಕಿದ್ದೀವಲ್ಲ, ಅಲ್ಲಿ ಒಂದು ಕ್ರಿಯೆ ನಡೆಯುತ್ತೆ. ಆವಾಗ ಅದು ಒಡೆದಂಗೆ, ಹಾಲು ಒಡೆದಂಗೆ ಥರ ಆಗುತ್ತೆ. ಈ ಥರನೇ ಆಗಬೇಕು. ಇದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಒಂದು ಒಳ್ಳೆ ಕ್ರೀಮ್ ತಯಾರಾಯ್ತಲ್ವ. ಇದನ್ನು ನಾವು ಇವಾಗ ಪಕ್ಕದಲ್ಲಿಟ್ಟು ಒಂದು ಕ್ಲಿನ್ಸಿಂಗ್ ಮಿಲ್ಕನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ. ನಾನಿಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ರಾ ಮಿಲ್ಕ್, ಅಂದರೆ ನೀವು ಪಾಕೆಟ್ ಹಾಲು ಆಗಿದ್ರೂ ಅದನ್ನು ಕಾಸೋದು ಬೇಡ ಅಂತ ಹಾಲನ್ನು ತೊಗೊಳ್ಳಿ. ಫಸ್ಟೇ ಹೇಳಿದ್ದೀನಲ್ಲ, ಅದೇ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಇದಕ್ಕೂ ಕೂಡ ಒಂದು 2 ಚಿಟಿಕೆ ಆಗುವಷ್ಟು ಪಟಿಕದ ಪೌಡ್ರನ್ನ ಹಾಕ್ಕೊಳ್ಳೋಣ ನೋಡಿ. ಇದು ಯಾಕೆ ತಯಾರಿ ಮಾಡ್ಕೊಳ್ತಿದ್ದೀವಿ ಅಂದರೆ, ನಮ್ಮ ಮುಖವನ್ನು ಕ್ಲೀನ್ ಮಾಡೋಕ್ಕೆ, ಡೀಪ್ ಕ್ಲೀನ್ ಮಾಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನೀವು ನೋಡಿ, ಪಟಿಕ ಅಥವಾ ಸ್ಫಟಿಕವನ್ನು ಹಾಲಿಗೆ ಹಾಕಿದಾಗ ಏನಾಗುತ್ತೆ ನೋಡಿ, ಹಾಲು ಕೂಡ ಒಡೀತಲ್ವ, ಈ ಥರ ಆಗಬೇಕು. ಇದಾಗಲೇ ಒಂದು ಪ್ಯೂರ್ ಆದಂಥ ಒಂದು ಕನ್ಸಿಸ್ಟೆನ್ಸಿಲಿ ನಮಗೆ ಇದು ಸಿಗುತ್ತೆ. ಇದು ನಮ್ಮ ಫೇಸಿಗೆ ತುಂಬಾ ಒಳ್ಳೆಯದು ಅಂತ ಫಸ್ಟೇ ಹೇಳಿದ್ದೀನಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳ್ರೆ ಇವಾಗ ಒಂದು ಕ್ಲಿನ್ಸಿಂಗ್ ಮಿಲ್ಕ್ ನಮ್ಗೆ ರೆಡಿ ಆಯಿತು. ನಮ್ಮ ಮುಖವನ್ನು ಕ್ಲಿನ್ಸ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಇವಾಗ ಇವೆರಡೂ ರೆಡಿ ಆಯ್ತಲ್ವ. ಈಗ ಹೇಗೆ ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಇವಾಗ ಕ್ಲಿನ್ಸ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಒಂದು ಕಾಟನ್ ತೊಗೊಳ್ಳಿ. ಸ್ವಲ್ಪ ದಪ್ಪ ಸೈಜಿಂದು ಕಾಟನ್ ಉಂಡೆಯನ್ನು ಮಾಡ್ಕೊಳ್ಳಿ. ಇದನ್ನು ಈ ಕ್ಲಿನ್ಸಿಂಗ್ ಮಿಲ್ಕ್ ಮಾಡ್ಕೊಂಡಿದ್ದಲ್ಲ, ಇದರೊಳಗೆ ಡಿಪ್ ಮಾಡಿ ನಮ್ಮ ಫೇಸಿಗೆ ಅಪ್ಲೈ ಮಾಡ್ಕೊಳ್ಬೇಕು.
ನೋಡಿ ನನ್ನ ಮುಖ ಎಷ್ಟು ಡಲ್ ಆಗಿದೆ ಅಂಥೇಳಿ ಬೆಳಗಿಂದ ಕೆಲಸ ಮಾಡಿ. ಈಗ ಸ್ವಲ್ಪ ಮುಖವನ್ನು ತೊಳ್ಕೊಂಡು ಬರೋಣ ತಣ್ಣೀರಿನಿಂದ. ನೆಕ್ಸ್ಟ್ ಇವಾಗ ನಾವು ಕ್ಲೀನ್ಸ್ ಮಾಡಬೇಕು. ಚೆನ್ನಾಗಿ ನೀವು ಮಿಲ್ಕನ್ನು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಡೀಪಾಗಿ ನೀವು ಸ್ಕ್ರಬ್ ಮಾಡೋದ್ರ ಥರ ಮಾಡೋದು ಬೇಡ. ಲೈಟಾಗಿ ಮುಖಕ್ಕೆ ಅಪ್ಲೈ ಮಾಡ್ತಿರಲ್ಲ ಆ ಥರ ಅಪ್ಲೈ ಮಾಡಿ. ನೀವು ಬೇಕಾದರೆ ನೆಕ್ಕಿ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ನೋಡಿ ಈ ಥರ ಚೆನ್ನಾಗಿ ನಿಮ್ಮ ಫೇಸನ್ನು ಕ್ಲಿನ್ಸ್ ಮಾಡಿ. ಇದರಿಂದ ಏನಾಗುತ್ತೆ, ಮುಖದಲ್ಲಿರುವಂಥ ಫಸ್ಟ್ ಆಯಿಲ್ ರಿಮೂವ್ ಆಗುತ್ತೆ. ಅದ್ರ ಜೊತೆಗೆ ಮುಖದಲ್ಲಿ ಯಾವುದೇ ರೀತಿಯ ಹಳೆಯ ಡೀಪಾಗಿ ಸೇರಿಕೊಂಡಂಥ ಕೊಳೆ ಕೂಡ ಹೋಗುತ್ತೆ. ಮತ್ತು ನೀವು ಮುಖನ ಡೈಲಿ ತೊಳಿತೀರಲ್ಲ, ಆದರೂ ಅಷ್ಟು ಕ್ಲೀನ್ ಆಗಿರೋದಿಲ್ಲ. ಈ ಥರ ನೀವು ಕ್ಲೀನ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಿಮ್ಮ ಮುಖದಲ್ಲಿರುವ ಎಲ್ಲ ಕೊಳೆ ಅಥವಾ ಆಯಿಲ್ ಇದ್ದರೂ ಅದೆಲ್ಲ ರಿಮೂವ್ ಆಗುತ್ತೆ. ನೋಡಿ ಮತ್ತೆ ಒಂದು ಸಲ ನೀರಿನಿಂದ ಫೇಸನ್ನು ವಾಶ್ ಮಾಡ್ಕೊಂಡು ಬನ್ನಿ. ಇವಾಗಲೇ ಎಷ್ಟು ಕ್ಲೀನ್ ಆಯಿತು ನೋಡಿ ಅಲ್ವಾ ಫೇಸು. ಇವಾಗ ನಾವು ತಯಾರಿ ಮಾಡಿ ಇಟ್ಕೊಂಡಿದ್ದಿಲ್ಲ ಒಂದು ಕ್ರೀಮನ್ನು ನೀಟಾಗಿ ಇಡೀ ಫೇಸಿಗೂ ಅಪ್ಲೈ ಮಾಡ್ಕೊಳ್ಬೇಕು. ನಾನು ಫಸ್ಟ್ ಹೇಳಿದಾಗೆ ನೆಕ್ಕಿಗೆ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇದೇ ಮೆಥಡನ್ನು ನೀವು ಬೇಕಾದರೆ ನಿಮ್ಮ ಹ್ಯಾಂಡ್ಸಿಗೂ ಮಾಡ್ಕೊಳ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಇದು ಇಮ್ಮಿಡಿಯೇಟಾಗಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಮತ್ತು ನೀವು ವೀಕ್ಲಿ ಒಂದು 3 ಟೈಮ್ಸ್ ಇದನ್ನು ಮಾಡಿಕೊಂಡ್ರೆ ನಿಮ್ಮ ಮುಖದಲ್ಲಿರುವ ಬಂಗಾಗಲಿ ಯಾವುದೇ ಕಪ್ಪು ಕಲೆಗಳಾಗಿದ್ರೂ ಅದೆಲ್ಲ ರಿಮೂವ್ ಆಗುತ್ತೆ. ಮತ್ತು ಸ್ಕಿನ್ನಿಗೆ ಒಂದು ಶೈನಿಂಗ್ ಬರುತ್ತೆ, ಸ್ಕಿನ್ ಟೈಟ್ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನೋಡ್ತಿದ್ರಲ್ಲ, ನಾನು ಇಡೀ ಫೇಸಿಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡ ಮೇಲೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ 2 ಫಿಂಗರನ್ನು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಲೈಟಾಗಿ ಮಸಾಜ್ ಮಾಡಬೇಕು. ತುಂಬ ನೀವು ಪ್ರೆಸ್ ಮಾಡಿ ಮಸಾಜ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಇವತ್ತು ನನಗೆ ಟೈಮ್ ಇಲ್ಲ. ಹಾಗಾಗಿ ನೋಡಿ ಈ ರೀತಿ ನೀಟಾಗಿ ಕಣ್ಣಿನ ಹತ್ರ ಮತ್ತು ಕೆನ್ನೆ ಹತ್ರ ಎಲ್ಲ ಕಡೆ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಹಣೆ ಹತ್ರ. ಆದರೆ ಲಾಸ್ಟಲ್ಲಿ ಲೈಟಾಗಿ ಮಸಾಜ್ ಎಲ್ಲ ಲೈಟಾಗಿ ಆದಮೇಲೆ ನಿಮ್ಮ ಸ್ಕಿನ್ನನ್ನು ನೋಡಿ ಈ ಥರ ಅಪ್ವರ್ಡ್ಸಲ್ಲಿ ಲಿಫ್ಟ್ ಮಾಡಿ. ನೋಡಿ ಈ ಥರ ಮಾಡೋದರಿಂದ ನಮ್ಮ ಸ್ಕಿನ್ ಜೋತ್ ಬೀಳೋದಿಲ್ಲ. ಯಾವುದೇ ರಿಂಕಲ್ಸ್ ಇರುತ್ತಲ್ಲ ಮುಖದಲ್ಲಿ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಈ ಥರ ನಾವು ಲೈಟಾಗಿ ಮಸಾಜ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆವಾಗ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ದರೆ, ಒಂದು ವೇಳೆ ಚಿಕ್ಕ ಚಿಕ್ಕ ಸ್ಕ್ರ್ಯಾಚಸ್ ಆಗಿದ್ರು ಕೂಡ ಅದೆಲ್ಲ ಹೀಲ್ ಆಗುತ್ತೆ. ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೂ ಕೂಡ ಅದೆಲ್ಲ ಹೊರಗೆ ಬಂದುಬಿಡುತ್ತೆ. ಕೊಳೆ ಇದ್ದರೂ ಕೂಡ ನೀಟಾಗಿ ಹೊರಗೆ ಬರುತ್ತೆ. ನೋಡಿ ಈ ಥರ ಮಾಡೋದ್ರಿಂದ ಆವಾಗ ನಮಗೆ ಎಷ್ಟೇ ಸುಸ್ತಾಗ್ತಾ ಇದ್ರು ನಮ್ಮ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ, ಅಯ್ಯೋ ಫೇಸ್ ಡಲ್ ಆಗಿಬಿಟ್ಟಿದೆ, ತುಂಬಾ ಸುಸ್ತಾಗಿದೆ ಅಂತ ಅನ್ಸುತ್ತಲ್ಲ. ಈ ರೀತಿ ಮಾಡೋದ್ರಿಂದ ನಮ್ಮ ಮುಖಕ್ಕೆ ಒಂದು ಕಳೆ ಬರುತ್ತೆ ಮತ್ತು ಫ್ರೆಶ್ ಆಗುತ್ತೆ. ನೋಡಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ನೀವು ಮಸಾಜ್ ಮಾಡಿದ್ಮೇಲೆ ಫೇಸನ್ನು ವಾಶ್ ಮಾಡ್ಕೊಂಡು ಬನ್ನಿ. ನಾನು ಫೇಸ್ ವಾಶ್ ಮಾಡ್ತಾ ಇದ್ದೀನಿ ನೋಡಿ, ನಿಮಗೆ ತೋರಿಸ್ತೀನಿ ನಮ್ಮ ಮುಖ ಎಷ್ಟು ಮತ್ತೆ ಫ್ರೆಶ್ ಆಗಿದೆ ಅಂತ ಹೇಳಿ. ಯಾವುದೇ ವಯಸ್ಸಿನವರಾದರೂ ಈ ರೀತಿ ನಾವು ಮನೆಯಲ್ಲೇ ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ಬ್ಯೂಟಿ ಪಾರ್ಲರಿಗೆ ಹೋಗೋದೇ ಬೇಡ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ನೋಡ್ತಿದ್ರಲ್ಲ ಫಸ್ಟು ನನ್ನ ಫೇಸ್ ಹೇಗಿತ್ತು, ಇವಾಗ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಇವಾಗ ನೀವು ಫಟಾಫಟ್ ಅಂತ ರೆಡಿ ಆಗ್ಬೋದು. ನಾನಂತೂ ಸಿಂಪಲ್ಲಾಗಿ ಒಂದು ಸ್ಟಿಕ್ಕರ್ ಹಚ್ಕೊತೀನಿ, ಡ್ರೆಸ್ ಒಂದು ಹಾಕ್ಕೊಳ್ತೀನಿ ಅಷ್ಟೇ. ಫ್ರೆಂಡ್ಸ್ ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ ನಾ ಚೆನ್ನಾಗಿಲ್ಲ ಅಂತ ಹೇಳಿ. ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ 10 ವರ್ಷ ಚಿಕ್ಕವರಾಗಿ ಕಾಣ್ತೀರಾ. ತುಂಬ ಚೆನ್ನಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.